ಸಂಗಮ ಕ್ಷೇತ್ರದ ಅಧಿದೇವತೆ ಸಹಸ್ರಲಿಂಗೇಶ್ವರನಿಗೆ ನಮಸ್ಕರಿಸಿ, ಮಾನ್ಯ ಮಿತ್ರರು ಹಾಗೂ ಶಾಸಕರು ಆದ ಹರೀಶ್ ಪೂಂಜ್ ಅವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರೆಲ್ಲ ಅತಿಥಿಗಳೇ, ವೇದಿಕೆಯ ಮುಂದೆ ಆಸೀನರಾಗಿರುವಂತಹ ಎಲ್ಲ ಭಕ್ತಾದಿಗಳೇ ಹಾಗೂ ಈ ಟೀಮ್ ದಕ್ಷಿಣ ಅದರ ಅಭಿಮಾನಿ ವರ್ಗದವರೇ, ಒಂದು ಅಭೂತಪೂರ್ವ ಕಾರ್ಯಕ್ರಮ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಇಲ್ಲಿ ಬಂದು ನೋಡಿದಾಗ ಇಲ್ಲಿ ದೇಶಭಕ್ತಿಗೆ ಸಂಬಂಧಪಟ್ಟಿದ್ದ ಕಾರ್ಯಕ್ರಮ ನೋಡಿ ಆಯಿತು, ಧರ್ಮ ಹಾಗೂ ನಮ್ಮ ಸಮಾಜದ ಬಗ್ಗೆ ಕಳಕಳಿ ಇರುವಂತಹ ಕಾರ್ಯಕ್ರಮ ನೋಡಿ ಆಯಿತು, ಇಂದಿನ ಆಧುನಿಕ ಜಗತ್ತಿಗೆ ಬೇಕಾದಂತಹ ಮ್ಯೂಸಿಕ್ ಅಥವಾ ಸಿನಿಮೀಯ ಹಾಡುಗಳದ್ದು ಅಥವಾ ಸಂಗೀತ ವೈವಿಧ್ಯ ಕಾರ್ಯಕ್ರಮ, ಇದೊಂಥರ ಎಲ್ಲ ಮಿಕ್ಸ್ ಆಗಿರುವಂಥ ಒಂದು ಚೌಚೌ ಇರುವಂಥ ಒಂದು ಕಾರ್ಯಕ್ರಮ. ಹಾಗಾಗಿ ಯಾರಿಗೂ ಕೂಡ ಬಂದವರಿಗೆ ಇಲ್ಲಿ ಬೇಜಾರಾಯಿತು ಅಥವಾ ಬೋರ್ ಆಯಿತು ಅಂತಿಲ್ಲ. ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೆ ತನಕ ಎಲ್ಲರಿಗೂ ಬಂದಂಥವರಿಗೆ ಅತ್ಯಂತ ಮನಸ್ಸು ಮುಟ್ಟುವ ಹಾಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಟೀಮ್ ದಕ್ಷಿಣ ಕಾಶಿಗೆ ಮೊಟ್ಟ ಮೊದಲನೇದಾಗಿ ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದನೆ ಹೇಳಬೇಕು. 4-5 ವರ್ಷದಿಂದ ಈ ಕಾರ್ಯಕ್ರಮವನ್ನು ಇಲ್ಲಿ ಸಂಯೋಜನೆ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಆದರೆ ಈ ಬಾರಿ ಇಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ಬಂತು. ಹಾಗಾಗಿ ಅವಕಾಶಕ್ಕೂ ಒಂದು ಧನ್ಯವಾದ, ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ಇಷ್ಟು ವಿಜೃಂಭಣೆಯಿಂದ ಕಾರ್ಯಕ್ರಮ ಆದಾಗ ಇದು ಕಾಶಿ ಅಂತ ಆಲ್ರೆಡಿ ಕರೆಯಲ್ಪಟ್ಟಿರೋದ್ರಿಂದ ಟೀಮ್ ದಕ್ಷಿಣ ಕಾಶಿಯವರಲ್ಲಿ ನನ್ನದೊಂದು ವಿನಂತಿ ಇದೆ. ನೀವು ಯಾಕೆ ಕಾಶಿಯಲ್ಲಿ ಇರುವಂತಹ ಗಂಗಾರತಿಯನ್ನು ಇಲ್ಲಿ ಸಂಗಮ ಆರತಿ ಅಂತ ಶುರು ಮಾಡಬಾರ್ದು, ಆ ಮೂಲಕ ಕಾಶಿಯಲ್ಲಿ ವೈಭವದಿಂದ ನಡುವಂತಹ ಆ ಗಂಗಾರತಿ ಕಾರ್ಯಕ್ರಮವನ್ನು ಇಲ್ಲಿ ಅದ್ಭುತವಾಗಿ ವಿಜೃಂಭಣೆಯಿಂದ ಮಾಡಬೇಕು ಅಂತ ನನಗನ್ಸುತ್ತೆ. ಅದನ್ನು ಆಯೋಜನೆ ಮಾಡಿದ್ದೀರಿ ಕಾಣುತ್ತೆ. ಅದನ್ನು ಇನ್ನೂ ವಿಜೃಂಭಣೆಯಿಂದ ಕಾಶಿಯಲ್ಲಿ ಏನು ನಡೆಯುತ್ತೋ ಅದಷ್ಟನ್ನು ನೀವು ಇಲ್ಲಿಗೆ ಕರೆತಂದು ಸಹಸ್ರಲಿಂಗೇಶ್ವರನ ಸನ್ನಿಧಿಯಲ್ಲಿ ಅದನ್ನು ನಡೆಸಿದ್ರೆ ಇಲ್ಲಿರತಕ್ಕಂತಹ ಈ ಭಾಗದ ಜನರಿಗೆ, ಯಾರಿಗೆ ಕಾಶಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಯಾರಿಗೆ ಕಾಶಿಗೆ ಹೋಗಿ ದರ್ಶನ ಮಾಡುವಂಥದ್ದು ಅಥವಾ ಅಲ್ಲಿಯ ವೈಭವವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ, ಅಂಥವರಿಗೆಲ್ಲ ಕಾಶಿಯ ವೈಭವವನ್ನು ಇಲ್ಲೇ ಕಾಣುವಂತಹ ಒಂದು ಸನ್ನಿವೇಶವನ್ನು, ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು. ಮತ್ತು ಮುಂದೆ ಶಾಸಕರ ಅನುದಾನದಲ್ಲಿ, ಸರ್ಕಾರದ ನೇತೃತ್ವದಲ್ಲಿ ಇಲ್ಲಿ ಕೂಡ ಕಾರಿಡಾರು ಯೋಜನೆಗಳು ಎಲ್ಲ ಬರಬಹುದು. ಹಾಗಾಗಿ ಈ ನಿಟ್ಟಿನಲ್ಲಿ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡ್ತಾ ಇರುವಂಥ ನಿಮಗೆ ಇದೊಂದು ಪ್ರೀತಿಯ ಒಂದು ಸಣ್ಣ ಸಲಹೆಯನ್ನು ಕೂಡ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ ನಿಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತ ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕೀ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.